ಆ್ಯಂಡ್ ನೆಕ್ಸ್ಟ್ ಬಂದು 94ನೇ ಕ್ವಶನ್ ಹೀಗಿದೆ. 2x ಪ್ಲಸ್ 3 16 20 23 3x ಮತ್ತು 21 ಇವುಗಳ ಸರಾಸರಿಯು 18 ಆದಾಗ ಇವುಗಳ ಮಧ್ಯಾಂಕವನ್ನು ಕೇಳಿದರೆ. ಸೊ ಮಧ್ಯಾಂಕ ಕಂಡುಹಿಡಿಯೋಕ್ಕೂ ಮೊದಲೇ ನಾವು ಸರಾಸರಿಯನ್ನು ಕೊಟ್ಟಿದ್ದಾರಲ್ಲ, ಫಸ್ಟ್ ಸರಾಸರಿಗೆ ಕಂಡುಹಿಡ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ತಾ ಹೋಗೋಣ. ಸೊ ಸರಾಸರಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಓಕೆ. ಸೊ ಸರಾಸರಿ ಕೊಟ್ಟಿದ್ದಾರೆ 18 ಅವರೇನೆ. ಸೊ ಇದನ್ನ ನಾವು ಏನು ಮಾಡಬೇಕಾಗುತ್ತೆ, ಒಟ್ಟು ಸಂಖ್ಯೆಗಳ ಮೊತ್ತ ಅಂತ ತೊಗೊಂಡಾಗ ಇದನ್ನೆಲ್ಲ ಕೂಡ್ಕೊಳ್ಬೇಕಾಗುತ್ತೆ. 2x ಪ್ಲಸ್ 3 ಪ್ಲಸ್ 16 ಪ್ಲಸ್ 20 ಪ್ಲಸ್ 23 ಪ್ಲಸ್ 3x ಪ್ಲಸ್ 21 ನಾವು ಕೂಡಬೇಕಾಗುತ್ತೆ. ಕೂಡಿದಾಗ ಏನು ಬರುತ್ತೆ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ. 3 2 5 5x ಬಂತು. 5x ಪ್ಲಸ್ ಇಲ್ಲಿ ಡೈರೆಕ್ಟಾಗಿ ಕೂಡ್ಕೊಳ್ತಾ ಹೋಗಿ. ಸೊ 3 16 20 23 21 ಏನಿದೆಯೋ ಅದನ್ನು ಒಟ್ಟು ಕೂಡ್ತಾ ಹೋದಾಗ ನಮಗೆ 83 ಬರುತ್ತೆ. 83. ಓಕೆ. ಸೊ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದೆ ಟೋಟಲ್ ಆಗಿ, 1 2 3 4 5 6 ಇದೆ. ಸೊ ಇವಾಗ ಏನಾಗುತ್ತೆ, ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡ್ಕೊಂಡಾಗ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ ಹೇಳ್ತೀನಿ. ಎಕ್ಸ್ ವ್ಯಾಲ್ಯೂ ಬಂದು 5 ಬರುತ್ತೆ. ಸೊ ನಿಮಗೆ ಕಂಡುಹಿಡಿಯೋಕ್ಕೆ ಬರುತ್ತಾ ಇಲ್ವಂತ ಗೊತ್ತಿಲ್ಲ ನನಗೆ. ಎಕ್ಸ್ ಈಸ್ ಈಕ್ವಲ್ ಟು 5. ಎಕ್ಸ್ ವ್ಯಾಲ್ಯೂ 5 ಬರುತ್ತೆ. ಏನಿಲ್ಲ, ಸಿಂಪಲ್ ಅಂತ ಹೇಳಿದ್ರೆ ಇದು 18 ಮತ್ತು 6 ನೀವು ಮಲ್ಟಿಪ್ಲೈ ಮಾಡಿಕೊಂಡ್ರೆ 108 ಬರುತ್ತೆ. 18ರಲ್ಲಿ 108 ಈಕ್ವಲ್ಸ್. ಸೊ ಮೈನಸ್ ತೊಗೊಳ್ಳೋಣ, ಯಾಕಂದರೆ 83ನ ಈ ಕಡೆ ತೊಗೊಂಡಾಗ ಮೈನಸ್ 83 ಆಗುತ್ತೆ. ಈಕ್ವಲ್ಸ್ 5x ಆಗುತ್ತೆ. ಸೊ ಇಲ್ಲಿ 108ರಲ್ಲಿ 83ನ ನಾವು ಕಳೆದ್ರೆ 25 ಬರುತ್ತೆ. 25 ಈಕ್ವಲ್ಸ್ 5x. ಇಲ್ಲಿ 5ನ ಕೆಳಗಡೆ ತೊಗೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು 25/5. ಎಕ್ಸ್ ಈಸ್ ಈಕ್ವಲ್ ಟು 5 ಬರುತ್ತೆ. ಓಕೆ. ಸೊ ಇದು ಎಕ್ಸ್ ವ್ಯಾಲ್ಯೂ ಆಯಿತು. ಸೊ ಈಗ ಎಕ್ಸ್ ವ್ಯಾಲ್ಯೂ ಹಾಕೊಂಡಾಗ ಇಲ್ಲಿ ಏನಾಗುತ್ತೆ, 5 ಇಂಟು 2 5 10 10 3 13 ಆಯಿತು. ಆ್ಯಂಡ್ ನೆಕ್ಸ್ಟ್ ಇದು ಬಂದು 16. ಇಲ್ಲಿ ಬಂದು 20 ಇದೆ. ಇದು ಬಂದು 23 ಇದೆ. ಆ್ಯಂಡ್ ಇಲ್ಲಿ 3x ಕೊಟ್ಟಿದ್ದಾರೆ. 5 3 15 ಆಯಿತು. ಮತ್ತು ಇಲ್ಲಿ 21 ಇದೆ. ಸೊ ಇಲ್ಲಿ ಕೇಳಿರೋದೇನು, ಮಧ್ಯಾಂಕವನ್ನು ಕೇಳಿದರೆ. ಫಸ್ಟಿಗೆ ನೀವು ಇದನ್ನು ಆರ್ಡರ್ ವೈಸ್ ಆಗಿ ಬರ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಸೊ ಆರ್ಡರ್ ವೈಸ್ ಆಗಿ ನೋಡಿ. ಈಗ 13 13ಗಿಂತ ಕಮ್ಮಿ ಇದೆಯಾ, ಇಲ್ಲ ಅಲ್ಲ, 13. ಸೊ ಅದಾದಮೇಲೆ 15 ಇದೆ. ಅದಾದ ನಂತರ 16 ಇದೆ. 16 ಆದಮೇಲೆ 20 21 23 ಇದೆ. ಸೊ 23 ಆಯಿತು. ನಮಗೆ ಮಧ್ಯಾಂಕವನ್ನು ಕೇಳಿದರೆ, ಮಧ್ಯಾಂಕ ಅಂದರೆ ಮಧ್ಯ ಸಂಖ್ಯೆಯನ್ನು ತೊಗೊಳ್ಬೇಕಾಗುತ್ತೆ. ಇಲ್ಲಿ 6 ಸಂಖ್ಯೆ ಇರೋದ್ರಿಂದ ಈ ಕಡೆ 2 ಈ ಕಡೆ 2 ಬಿಡ್ತಾ ಇದ್ದೀನಿ. ಇನ್ನು ಮಧ್ಯದಲ್ಲಿ 16 ಮತ್ತು 20 2 ಸಂಖ್ಯೆ ಇದೆ. ಸೊ ಇವೆರಡರ ಮಧ್ಯೆ ಎಷ್ಟು ಬರುತ್ತೆ, 18 ಬರುತ್ತೆ. 16ಕ್ಕಿಂತ 2 ಜಾಸ್ತಿ, 20ಕ್ಕಿಂತ 2 ಕಮ್ಮಿ, 18 ಬರ್ತಕ್ಕಂಥದ್ದು. ಸೊ ಇದರ ಒಂದು ಮಧ್ಯಾಂಕ ಅಂತ ಹೇಳಿದ್ರೆ ಆಪ್ಷನ್ 3 18.